ಜೈ ಹಿಂದ್ ಎಲ್ಲರಿಗೂ ನಮಸ್ತೆ. SSC MTS ಮತ್ತು ಹವಾಲ್ದಾರ್ ರಿಕ್ರೂಟ್ಮೆಂಟ್ 2024 ನೋಟಿಫಿಕೇಷನ್ ಈಗಾಗಲೇ ಔಟ್ ಆಗ್ಯದ. ನಿಮಗೆಲ್ಲರಿಗೂ ಗೊತ್ತಿರಬಹುದು. SSC MTS ಮತ್ತು ಹವಾಲ್ದಾರ್ ರಿಕ್ರೂಟ್ಮೆಂಟ್ 2024 ನೋಟಿಫಿಕೇಷನ್ ಔಟ್ ಆಗೈತೆ. ಟೋಟಲ್ ಪೋಸ್ಟ್ ಎಷ್ಟು ಕರೆದಾನಪ್ಪ ಅಂತಂದ್ರೆ 8326 ಟೋಟಲ್ ಪೋಸ್ಟ್ ಕರೆದಾನ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇದೊಂದೇ ಎಕ್ಸಾಮ್ ಕನ್ನಡದೊಳಗೆ ನಾವು ಟಾಪ್ ಆಗಿ ಬರಿಬಹುದು. ಬರೀ 3 ತಿಂಗಳದೊಳಗೆ ನಾವು ಗೌರ್ಮೆಂಟ್ ಜಾಬ್ ಅಂತಕ್ಕಂಥದ್ದನ್ನು ದಿಟ್ಟಿಸ್ಕೊಳ್ಬೋದು. ಯಾವ ರೀತಿ ಯಾಕಪ್ಪ ಅಂತಂದ್ರೆ ನಿಮಗೇನಾದರೂ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂತ ಮೊದಲು SSC MTS ಮತ್ತು ಹವಾಲ್ದಾರ್ ರಿಕ್ರೂಟ್ಮೆಂಟ್ ಬಗ್ಗೆ ಅಪ್ಲಿಕೇಶನ್ ಫೀಸ್ ಏನೇನೈತಿ, ಇಂಪಾರ್ಟೆಂಟ್ ಡೇಟ್ ಏನೇನದಾವ, ಏಜ್ ಲಿಮಿಟ್ ಏನೈತಿ, ಕ್ವಾಲಿಫಿಕೇಷನ್ ಏನೇನೈತಿ ಮತ್ತು ಎಕ್ಸಾಮ್ ಡೇಟ್ ಯಾವಾಗೈತಿ ಅನ್ನುವಂಥದ್ದನ್ನು ಚರ್ಚೆಯನ್ನು ಈ ವಿಡಿಯೋದಲ್ಲಿ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಟೋಟಲ್ ಪೋಸ್ಟ್ ಅಂತಕ್ಕಂಥದ್ದು 8326 ಕರೆದಾನ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ದವ್ರಿಗೆ 100 ರೂಪಾಯಿ ಐತಿ. ಮತ್ತು SC ST ಮತ್ತು ವುಮೆನ್ ಅವ್ರಿಗೆ PWD ಅವ್ರಿಗೆ ಯಾವುದೇ ರೀತಿಯಾದಂಥ ಹಣವಿಲ್ಲ. ಅವರು ಯಾವುದೇ ರೀತಿಯಾಗಿ ಹಣವನ್ನು ಪಾವತಿಸುವಂತಿಲ್ಲ. ಡೈರೆಕ್ಟಾಗಿ ಫ್ರೀಯಾಗಿ ನಾವು ಅಪ್ಲಿಕೇಶನನ್ನು ಹಾಕಬಹುದು. ಮತ್ತು ಇಂಪಾರ್ಟೆಂಟ್ ಡೇಟ್ ಏನಪ್ಪ ಅಂತಂದ್ರೆ 27/6/2024 ನಾವು ಅಪ್ಲಿಕೇಶನ್ ಸ್ಟಾರ್ಟ್ ಹಾಕಬಹುದು. ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು. ಅಪ್ಲಿಕೇಶನ್ 27/6/2024 ಡೇಟ್ ಸ್ಟಾರ್ಟ್ ಆಗ್ಯದ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಇವತ್ತಿಗೆ 4 ದಿವಸ ಆಯ್ತು. ಯಾವಾಗ ಮುಗಿತಿತ್ತಪ್ಪ ಅಂತಂದ್ರೆ 31/7/2024 ನಮಗೆ 35 ದಿವಸ ಟೈಮ್ ಐತಿ. 35 ದಿವಸದೊಳಗೆ ನಾವು ಹಾಕಬಹುದು. ನೀವು ಎಷ್ಟು ಬೇಗ ಹಾಕ್ತೀರ ಅಷ್ಟು ನಿಮ್ಗೆ ಒಳ್ಳೆಯದು. ಯಾಕಂದ್ರೆ ಮುಂದೆ ಹೋಗಿ ಸರ್ವರ್ ಭಾಳ ಬಿಜಿ ಆಗ್ತೈತಿ. SSC ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ಹಾಗಾದ್ರೆ ಏಜ್ ಲಿಮಿಟ್ ಏನೇನೈತಿಪ್ಪ ಅಂತಂದ್ರೆ ಇದರೊಳಗೆ MTS ಪೋಸ್ಟ್ ಒಳಗೆ 18ರಿಂದ 25 ವರ್ಷದೊಳಗೆ ಯಾರ್ಯಾರು ಅದಿರಿ ಎಲ್ಲರೂ ಅಪ್ಲಿಕೇಶನನ್ನು ಹಾಕಬಹುದು. ಅದೇ ರೀತಿಯಾಗಿ ಹವಾಲ್ದಾರ್ ಪೋಸ್ಟಿಗೆ ಯಾರು ಹಾಕೋರದಪ್ಪ ಅಂತಂದ್ರೆ ಅವರು 18ರಿಂದ 27 ವರ್ಷದೊಳಗೆ ಯಾರ್ಯಾರು ಅದಿರಿ ಅವರೆಲ್ಲ ಹಾಕಬಹುದು. ಮತ್ತು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಏನೇನೈತಿಪ್ಪ ಅಂತಂದ್ರೆ ನೀವು ಬರೀ ಮೆಟ್ರಿಕ್ಯುಲೇಷನ್ ಅಂತಂದ್ರೆ 10ನೇ ಅಂದರೆ SSLC ಪಾಸ್ ಆಗಿದ್ರಂದ್ರೆ ಸಾಕು. ನೀವು SSC MTS ಮತ್ತು ಹವಾಲ್ದಾರ್ ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನನ್ನು ಹಾಕಬಹುದು. ಮತ್ತು ಅದು ಎಕ್ಸಾಮ್ ಡೇಟ್ ಯಾವಾಗತ್ತಪ್ಪ ಅಂತಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳೊಳಗೆ ನಡೆಸ್ತಾರೆ. SSC ಅವರು ಒಂದು ಸಲ ಡೇಟ್ ಬಿಟ್ಟರು ಅಂತಂತಂದ್ರೆ ಅವ್ರು ಮಿಸ್ ಮಾಡೋ ಚಾನ್ಸೇ ಇಲ್ಲ. ಇದ್ರೊಳಗೆ ಇಲ್ಲಿ ಇತಿಹಾಸದೊಳಗೆ ಇಲ್ಲ. ಯಾಕಂತಂದ್ರೆ ಅವರು ಫಿಕ್ಸ್ ಡೇಟ್ ಹೇಳ್ತಿರ್ತಾರೆ. ಅವ್ರ ಪ್ರಕಾರ ಅವರು ಕ್ಯಾಲೆಂಡರ್ ಪ್ರಕಾರ ನಡೆಸ್ತಾರೆ. ನಿಮ್ಮ ಹತ್ರ ಇನ್ನು 3 ತಿಂಗಳು ಟೈಮ್ ಐತೈತಿ. 3 ತಿಂಗಳೊಳಗೆ ನೀವು ಯಾವ ರೀತಿಯಾಗಿ ಓದಬೇಕು, ಹೆಂಗೆ ಓದಬೇಕು, ಇದರದ್ದು ಎಕ್ಸಾಮ್ ಪ್ಯಾಟರ್ನ್ ಏನೈತಿ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇರ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.